Hello everyone, I am Sandeep Padesu. ಸೊ ಈ ಸೆಷನಲ್ಲಿ ಸಿ ಪ್ರೋಗ್ರಾಮಿಂಗ್ ಇಂಟ್ರೋ ಕ್ವಶನ್ ಸೀರೀಸ್ನ ಹೇಳ್ಕೊಡ್ತೀನಿ. ಕನ್ನಡದಲ್ಲೂ ಕೋಡಿಂಗ್ ಕಲಿಬೋದು. ಸೊ ಕ್ವಶನ್ ನಂಬರ್ 1 ಕ್ವಶನ್ ಇದೆ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಸ್ವಾಪ್ ಟು ನಂಬರ್ಸ್ ಯೂಸಿಂಗ್ ಅ ಥರ್ಡ್ ವೇರಿಯೇಬಲ್. ಕ್ವಶನ್ನು ಸೊ ಕ್ವಶನ್ ಹೇಳುತ್ತೆ, ವಿ ಹ್ಯಾವ್ ಟು ರೈಟ್ ಅ ಸಿ ಪ್ರೋಗ್ರಾಮ್, ಒಂದು ಸಿ ಪ್ರೋಗ್ರಾಮ್ನ ಬರಿಬೇಕು, ಟು ನಂಬರ್ನ ಸ್ವಾಪ್ ಮಾಡಬೇಕು ವಿತ್ ಹೆಲ್ಪ್ ಆಫ್ ಥರ್ಡ್ ವೇರಿಯೇಬಲ್. ಟು ನಂಬರ್ಸ್ ಕೇಳಿದ್ದಾರೆ, ಟು ನಂಬರ್ಸ್ ತಗೊಳ್ಳೋಣ. 10 ಆ್ಯಂಡ್ 20 ಅಂತ ಎರಡು ನಂಬರ್ ತಗೊಳ್ಳೋಣ. ಸೊ 10ನ್ನು ಎಗೆ ಸ್ಟೋರ್ ಮಾಡೋಣ, ಅಂದರೆ ಎ ವೇರಿಯಬಲ್ ಆಗುತ್ತೆ. ಸೊ ಬಿ ಒಂದು ವೇರಿಯಬಲ್ ಆಗುತ್ತೆ. ಅಂದರೆ ಎರಡು ವೇರಿಯಬಲ್ ಇದೆ, ಎ ಮತ್ತು ಬಿ ಎರಡು ವೇರಿಯಬಲ್ಲು. ಎಗೆ 10 ಇದೆ, ಬಿಗೆ 20 ಅಸೈನ್ ಆಗಿದೆ. ಎರಡನ್ನೂ ಸ್ವ್ಯಾಪ್ ಮಾಡಬೇಕು. ಸ್ವ್ಯಾಪ್ ಮಾಡಬೇಕು ಅಂದರೆ ಎ ವ್ಯಾಲ್ಯೂ 10 ಇದೆ, ಬಿ ವ್ಯಾಲ್ಯೂ 20 ಇದೆ. ಸೊ ಸ್ವ್ಯಾಪ್ ಆದಮೇಲೆ ಬದಲು ಆದಮೇಲೆ ಎ ವ್ಯಾಲ್ಯೂ 20 ಆಗಬೇಕು, ಬಿ ವ್ಯಾಲ್ಯೂ 10 ಆಗಬೇಕು. ಹೇಗೆ ಸ್ವಾಪ್ ಮಾಡಬೇಕು? ಥರ್ಡ್ ವೇರಿಯಬಲ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. ರೈಟ್ ಅ ಸಿ ಪ್ರೋಗ್ರಾಮ್ ಟು ಸ್ವಾಪ್ ಟು ನಂಬರ್ಸ್. ಎರಡು ನಂಬರ್ ಇದೆ, 10 ಮತ್ತು 20ನ ಎರಡು ನಂಬರ್ ತೊಗೊಂಡಿದ್ದೀವಿ. ಎ ಮತ್ತು ಬಿಗೆ ಅದನ್ನು ಅಸೈನ್ ಮಾಡಿದ್ದೀವಿ ಯೂಸಿಂಗ್ ಅ ಥರ್ಡ್ ವೇರಿಯಬಲ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಥರ್ಡ್ ವೇರಿಯಬಲ್ನ ತಗೊಳ್ಳೋಣ, ಸಿ ಅಂತ ಒಂದು ಟೆಂಪ್ರರಿ ವೇರಿಯಬಲ್ಲು ಥರ್ಡ್ ವೇರಿಯಬಲ್ನ ತಗೊಳ್ಳೋಣ. ಫಸ್ಟ್ ಏನು ಮಾಡೋಣ, ಎ ಇಸ್ ಈಕ್ವಲ್ ಟು 10 ಇದೆಯಲ್ಲ, ಆ ಎ ವ್ಯಾಲ್ಯೂನ ಸಿಗೆ ಅಸೈನ್ ಮಾಡೋಣ. ಎ ವ್ಯಾಲ್ಯೂನ ಸಿಗೆ ಅಸೈನ್ ಮಾಡಿದರೆ ಸಿ ವ್ಯಾಲ್ಯೂ ಏನಾಯಿತು, ಸಿ ಎ ವ್ಯಾಲ್ಯೂ ಆಯಿತು. ಅಂದರೆ ಎ ಅಲ್ಲಿ 10 ಇದೆ, ಸೊ ಈಗ ಸಿ ಕೂಡ 10 ಆಯಿತು. ಮತ್ತು ಬಿ ವ್ಯಾಲ್ಯೂ ಇದೆಯಲ್ಲ, ಆ ಬಿ ವ್ಯಾಲ್ಯೂನ ಎಗೆ ಅಸೈನ್ ಮಾಡೋಣ. ಬಿ ವ್ಯಾಲ್ಯೂನ ಎಗೆ ಅಸೈನ್ ಮಾಡೋಣ. ಬಿ ಅಲ್ಲಿ ಏನಿದೆ, 20 ಇದೆ. ಅದು ಎಗೆ ಅಸೈನ್ ಆದರೆ ಎ ವ್ಯಾಲ್ಯೂ 10 ಇತ್ತು, ನಾವು ಬಿನ ಎಗೆ ಅಸೈನ್ ಮಾಡ್ತಾ ಇದ್ದೀವಿ. ಬಿ ಏನಾಯಿತು, ಎಗೆ ಹೋಗಿ ಬಿ ವ್ಯಾಲ್ಯೂ ಎಗೆ ಹೋಯಿತು, ಎ 10 ಇದ್ದಿದ್ದು 20 ಆಗಿ ಅಪ್ಡೇಟ್ ಆಯಿತು. ಮತ್ತೇನು ಮಾಡೋಣ, ಸಿ ಅಲ್ಲಿ ಒಂದು ಟೆಂಪ್ರರಿ ವೇರಿಯಬಲ್ ಇದೆ, ಥರ್ಡ್ ವೇರಿಯಬಲ್ ಇದೆ. ಆ ಸಿ ವ್ಯಾಲ್ಯೂ 10ನ್ನು ಬಿ ವ್ಯಾಲ್ಯೂಗೆ ಅಸೈನ್ ಮಾಡೋಣ. ಅಂದರೆ ಬಿ ಈಸ್ ಈಕ್ವಲ್ ಟು ಸಿ ಮಾಡೋಣ. ಸಿ ವ್ಯಾಲ್ಯೂನ ಬಿಗೆ ಅಸೈನ್ ಮಾಡ್ತಾ ಇದ್ದೀವಿ. ಸಿ ವ್ಯಾಲ್ಯೂ 10 ಇದೆ, ಬಿ 20 ಇತ್ತು. ನಾನು ಸಿ ವ್ಯಾಲ್ಯೂನ ಬಿಗೆ ಅಸೈನ್ ಮಾಡಿದರೆ ಬಿ ವ್ಯಾಲ್ಯೂ 20ಇಂದ 10ಗೆ ಅಪ್ಡೇಟ್ ಆಯಿತು. ಸೊ ಮುಂಚೆ ಏನಿತ್ತು, ಎ 10 ಇತ್ತು, ಬಿ 20 ಇತ್ತು. ನಾನು ಸ್ವ್ಯಾಪ್ ಮಾಡಿದ ಮೇಲೆ ಏನಾಗ್ತಿದೆ, ಎ 20 ಆಯಿತು, ಬಿ 10 ಆಯಿತು. ಇದು ಒಂದು ಸಿಂಪಲ್ ಲಾಜಿಕ್ ಇದು. ಸೊ ಈ ಲಾಜಿಕ್ಕನ್ನು ನಾವು ಒಂದು ಕೋಡಿಂಗ್ ಪ್ಲಾಟ್ಫಾರ್ಮಲ್ಲಿ ಮೊದಲಿಂದ ಸ್ಕ್ರ್ಯಾಚಿಂದ ಸಾಲ್ವ್ ಮಾಡೋಣ. ನಾನು ಡೆವ್ C++ ಒಂದು ಕೋಡಿಂಗ್ ಪ್ಲಾಟ್ಫಾರ್ಮಲ್ಲಿ ಹೇಳ್ಕೊಡ್ತೀನಿ. ಆಶ್ ಇನ್ಕ್ಲೂಡ್ stdio.h. ಸೊ ಇಂಟ್ ಮೆನ್ ತೊಗೊಂಡಿದ್ದೀನಿ. ಎರಡು ನಂಬರ್ ಬೇಕು. ಎರಡು ನಂಬರ್ ಏನಿತ್ತೆ, 10, 20 ಇತ್ತು. ಸೊ ಎ ಈಸ್ ಈಕ್ವಲ್ ಟು 10, ಬಿ ಈಸ್ ಈಕ್ವಲ್ ಟು 20. ಎ ಮತ್ತು ಬಿ ಎರಡು ವೇರಿಯಬಲ್ಲು. ಥರ್ಡ್ ವೇರಿಯಬಲ್ ಬೇಕಲ್ವಾ, ಥರ್ಡ್ ವೇರಿಯಬಲ್ನ ಸಿ ಅಂತ ತಗೊಳ್ಳೋಣ. ಸಿಗೆ ಏನು ಮಾಡಿದ್ದೀನಿ, ಸಿಗೆ ಎನ ಆಪ್ರೇಟ್ ಮಾಡಿದೆ. ಅಂದರೆ ಸಿ ಈಸ್ ಈಕ್ವಲ್ ಟು ಎ, ಅಂದರೆ ಸಿ ಈಸ್ ಈಕ್ವಲ್ ಟು ನನಗೆ 10 ಆಯಿತು. ಸಿ ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ, ಸಿ ವ್ಯಾಲ್ಯೂ ಏನಾಯಿತು, 10 ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಎಗೆ ಬಿನ ಅಸೈನ್ ಮಾಡ್ತಾ ಇದ್ದೀವಿ. ಅಂದರೆ ಎ ಈಸ್ ಈಕ್ವಲ್ ಟು ಬಿ, ಅಂದರೆ ಬಿ ವ್ಯಾಲ್ಯೂ 20, ಬಿ ವ್ಯಾಲ್ಯೂ 20. ಏನಾಯಿತು, ಎ 20 ಆಗಿ ಅಪ್ಡೇಟ್ ಆಯಿತು. ಉಳ್ಕೊಂಡಿರೋದು ಅದು ಬಿ ವ್ಯಾಲ್ಯೂ. ಆ ಬಿ ವ್ಯಾಲ್ಯೂಗೆ ಸಿ ವ್ಯಾಲ್ಯೂನ ಅಪ್ಡೇಟ್ ಮಾಡೋಣ. ಸೊ ಬಿ ಈಸ್ ಈಕ್ವಲ್ ಟು ಸಿ, ಸಿ ಅಲ್ಲಿ ಯಾರಿದ್ದಾರೆ, 10 ಇದ್ದಾರೆ. ಸೊ ಏನಾಯಿತು, ಬಿ ವ್ಯಾಲ್ಯೂ ಏನಾಯಿತು, 10 ಆಯಿತು. ಎ 10 ಇತ್ತು,
B20 ಇತ್ತು. ಈಗೇನಾಯಿತು, A20 ಆಯಿತು, B10 ಆಯಿತು. ಚೆಕ್ ಮಾಡೋಣ, ಸ್ವ್ಯಾಪ್ ಆಗಿದ್ದೀರೋ ಚೆಕ್ ಮಾಡೋಣ. ಪ್ರಿಂಟ್ ಎಫ್ ಅಲ್ವಾ, ಪ್ರಿಂಟ್ ಎಫ್ ಬಿಫೋರ್ ಸ್ವಾಪ್ ಎ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ. ಪರ್ಸೆಂಟೇಜ್ ಡಿ ಯಾಕೆ, ಇಂಟ್ ತಗೋಬೇಕಲ್ವಾ, ಎ ಬಿ ಸಿ ಆಲ್ ಆರ್ ಇಂಟಿಜರ್, ಇಂಟ್ ತಗೊಂಡಿದ್ದೀನಿ, ಪರ್ಸೆಂಟೇಜ್ ಡಿ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಸ್ಲ್ಯಾಶ್ ಅನ್ ಯಾಕೆ, ನೆಕ್ಸ್ಟ್ ಲೈನ್ಗೆ ಎ ಮತ್ತು ಬಿ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಯಾವಾಗ, ಬಿಫೋರ್ ಸ್ವಾಪ್ ರಿಟರ್ನ್ 0. ಮೊದಲು ಕಂಪೈಲ್ ಮಾಡೋಣ. ಸೊ ಏನಾಗಿದೆ, ಎ ಇಸ್ ಈಕ್ವಲ್ ಟು ಬಿ ರಾಂಗ್ ಆಗ್ತಿದೆ ಅಂತ ತೋರಿಸ್ತಿದೆ. ಇಲ್ಲಿ ಸೆಮಿಕಲನ್ ಕೊಟ್ಟಿಲ್ಲ, ರಾಂಗ್ ಬರ್ತಿದೆ ಆನ್ಸರು. ಸೊ ಕಂಪೈಲ್ ಮಾಡೋಣ. ಸೊ ಯಾವಾಗ ಕಂಪೈಲ್ ಮಾಡಿದ್ವಿ, ಓಕೆ ರನ್ ಮಾಡೋಣ. ರನ್ ಮಾಡಿದಾಗ ಏನು ಬರಬೇಕು, A10 ಬರಬೇಕು, ನನಗೆ B20 ಬರಬೇಕು. A10 ಬರಬೇಕು, B20 ಬರಬೇಕು. ಬಿಫೋರ್ ಸ್ವಾಪ್ A10 B20 ಇದೆ. ಆಫ್ಟರ್ ಸ್ವಾಪ್ ಬೇಕಲ್ವಾ, ಆಫ್ಟರ್ ಸ್ವಾಪ್ ಬೇಕು. ಸೊ ಇದನ್ನೇ ಕಾಪಿ ಮಾಡಿ ಆಫ್ಟರ್ ಸ್ವಾಪ್ ವ್ಯಾಲ್ಯೂನ ಚೆಕ್ ಮಾಡೋಣ. ಸೊ ಬಿಫೋರ್ ಇಂದ ಆಫ್ಟರ್ ಸ್ವಾಪ್ ಎ ಆ್ಯಂಡ್ ಬಿಗೆ ಚೆಕ್ ಮಾಡ್ತಾ ಇರೋಣ. ಆಫ್ಟರ್ ಸ್ವಾಪ್ ಏನಾಗಬೇಕು, A20 ಆಗಬೇಕು, B10 ಆಗಬೇಕು. ಸೊ ಕಂಪೈಲ್ ಆ್ಯಂಡ್ ರನ್ ಕೊಟ್ಟರೆ ಬಿಫೋರ್ ಸ್ವಾಪ್ ಎ ಬಿ ಬೇಕು, ಮತ್ತು ನನಗೆ ಆಫ್ಟರ್ ಸ್ವಾಪ್ ಎ ಬಿ ಬೇಕು. ಕಂಪೈಲ್ ಆಗ್ತಾ ಇದೆ. ಸೊ ನೋಡಿ, ಬಿಫೋರ್ ಸ್ವಾಪ್ A10 ಇತ್ತು, B20 ಆಯಿತು. ಆಫ್ಟರ್ ಸ್ವಾಪ್ A20 ಆಯಿತು, B10 ಆಯಿತು. ಎ ಮತ್ತು ಬಿ ಎರಡು ವ್ಯಾಲ್ಯೂಗಳೇನಾಗಿದೆ, ಸ್ವಾಪ್ ಆಗಿದೆ. ಸ್ವಾಪ್ ಆಗೋಕ್ಕೆ ನಾವು ಏನು ಮಾಡಿದ್ದೀವಿ, ಥರ್ಡ್ ವೇರಿಯೇಬಲ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಕೊಟ್ಟಿದ್ದಾರೆ ಥರ್ಡ್ ವೇರಿಯೇಬಲ್ನ ಯೂಸ್ ಮಾಡ್ಕೋಬೇಕು ಅಂತ. ನಾವು A10 ತೊಗೊಂಡಿದ್ದೀನಿ, B20 ತೊಗೊಂಡಿದ್ದೀನಿ. ಎ ವ್ಯಾಲ್ಯೂನ ಸಿಗೆ ಅಸೈನ್ ಮಾಡ್ತೀನಿ, ಬಿ ವ್ಯಾಲ್ಯೂನ ಎಗೆ ಅಸೈನ್ ಮಾಡ್ತೀನಿ, ಮತ್ತು ಸಿ ವ್ಯಾಲ್ಯೂನ ಬಿಗೆ ಅಸೈನ್ ಮಾಡ್ತೀನಿ. ಥರ್ಡ್ ವೇರಿಯೇಬಲ್ ತೊಗೊಂಡು ಸ್ವಾಪ್ ಆಗಿದೆ. ಸೊ ಈ ಕ್ವಶನಲ್ಲಿ 2 ನಂಬರ್ನ ಸ್ವಾಪ್ ಮಾಡಿದ್ದೀವಿ ವಿತ್ ಹೆಲ್ಪ್ ಆಫ್ ಥರ್ಡ್ ವೇರಿಯೇಬಲ್. ಥ್ಯಾಂಕ್ ಯು.